ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಿದರೆ ಏನಾಗುತ್ತೆ ಅನ್ನೋದು ನಮ್ಮಲ್ಲಿನ ಎಷ್ಟು ಜನಕ್ಕೆ ಅರ್ಥವಾಯಿತೋ ಬಿಡ್ತೋ ಗೊತ್ತಿಲ್ಲ. ಆದರೆ ಅದರ ಪರಿಣಾಮಗಳೇನಾಗುತ್ತವೆ ಅನ್ನೋದನ್ನ ಪಾಕಿಸ್ತಾನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಹೀಗಾಗಿ ನೀರು ಅನ್ನೋದು ಜೀವಜಲಾನೇ ಹೊರತು ಅದು ಆಯುಧ ಅಲ್ಲ. ಹೀಗಾಗಿ ಭಾರತಕ್ಕೆ ಹೇಳಿ ಸಿಂಧೂ ನದಿಯ ನೀರು ಮತ್ತೆ ಪಾಕಿಸ್ತಾನಕ್ಕೆ ಹರಿಯೋ ಹಾಗೆ ಮಾಡಿ, ಏನಾದರೂ ಮಾಡಿ ನಮ್ಮನ್ನು ಕಾಪಾಡಿ ಅಂತ ವಿಶ್ವಸಂಸ್ಥೆಗೆ ಭಾರತದ ವಿರುದ್ಧ ದೂರು ತಗೊಂಡು ಹೋದ ಪಾಕಿಸ್ತಾನ ಅಲ್ಲಿ ಕೂಡ ತೀವ್ರ ಅವಮಾನಕ್ಕೆ ತುತ್ತಾಗಿದೆ. ವಿಶ್ವಸಂಸ್ಥೆಯ ಅಂಗಳದಲ್ಲಿ ಭಾರತ ಪಾಕಿಸ್ತಾನದ ಮಾನವನ್ನ ಹರಾಜಾಕಿದೆ. ಇದೇ ಸಂದರ್ಭದಲ್ಲಿ ನೇಪಾಳ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಬೆಂಬಲವಾಗಿ ನಿಂತಿದೆ. ಹಾಗಾದ್ರೆ ವಿಶ್ವಸಂಸ್ಥೆಯಲ್ಲಿ ಏನಾಯ್ತು? ಚೈನಾದ ತೊಡೆ ಮೇಲೆ ಕೂತಿರುವ ನೇಪಾಳ ಇದ್ಯಾಕೆ ಭಾರತದ ಜೊತೆ ಸೇರಿ ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ನಡೆ ನುಡಿಗಳಿವೆ ನೋಡಿ, ಸಾಕಷ್ಟು ಬಾರಿ ಇವು ಹಾಸ್ಯಾಸ್ಪದ ಅನ್ನಿಸ್ಕೊಂಡು ಬಿಡುತ್ತವೆ, ಹಾಗೆ ನಿರ್ಲಜ್ಜ ಅಂತ ಕೂಡ ಅನ್ಸತ್ವೆ. ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಒದೆ ತಿಂದ ಪಾಕಿಸ್ತಾನಕ್ಕೆ ಈಗ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದು ಅಂದ್ರೆ ಏನು ಅನ್ನೋದನ್ನ ಭಾರತ ಅರ್ಥ ಮಾಡಿಸ್ತಾ ಇದೆ. ಸಿಂಧೂ ನದಿಯ 2 ಉಪನದಿಗಳಿವೆ ನೋಡಿ, ಝೇಲಂ ಮತ್ತು ಚಿನಾಬ್. ಆ ನದಿಗಳಲ್ಲಿನ ನೀರು ಯಾವಾಗ ಏರಿಕೆ ಆಗತ್ತೆ, ಯಾವಾಗ ಕಡಿಮೆ ಆಗತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಪಾಕಿಸ್ತಾನಕ್ಕೆ ನೀರು ಬೇಕಿರುತ್ತೋ ಆಗ ಭಾರತ ಡ್ಯಾಮ್ ಗೇಟನ್ನು ಮುಚ್ಚುತ್ತೆ. ಯಾವಾಗ ಅವರಿಗೆ ನೀರು ಬೇಡವೋ ಆಗ ಏಕಾಏಕಿ ಗೇಟನ್ನು ತೆರೀತಾ ಹೋಗುತ್ತೆ. ಹೀಗೆ ಮಾಡೋ ಮೂಲಕ ಮಂಗಲ ಡ್ಯಾಮ್ ಹಾಗೂ ಪಾಕಿಸ್ತಾನದ ಇನ್ನಿತರ ಡ್ಯಾಮ್ ಮತ್ತು ಬ್ಯಾರೇಜುಗಳಲ್ಲಿ ಸಿಲ್ಟ್ ಹೆಚ್ಚಾಗೋ ಹಾಗೆ ಕೂಡ ಭಾರತ ಮಾಡ್ತಾ ಹೋಗ್ತಾ ಇದೆ. ಇದು ಪಾಕಿಸ್ತಾನಕ್ಕೀಗ ದೊಡ್ಡ ತಲೆನೋವಾಗ್ತಾ ಇರೋ ವಿಷಯ. ಇಲ್ಲಿ ಭಾರತ ಏನು ಮಾಡ್ತಾ ಇಲ್ಲ, ತನ್ನ ಡ್ಯಾಮುಗಳ ಸೇಫ್ಟಿಯನ್ನು ನೋಡ್ಕೊಳ್ಳೋದಿಕ್ಕೆ ಆಗಾಗ ಡಿಸೆಲ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಚಿನಾಬ್, ಝೇಲಂ ಹಾಗೂ ಸಿಂಧೂ ನದಿಗಳಿವೆ ನೋಡಿ, ಇವು ಹರಿದು ಬರುವಾಗ ಸಾಕಷ್ಟು ಸೆಡಿಮೆಂಟ್ಗಳನ್ನು ತಗೊಂಡು ಬರುತ್ತವೆ. ಅದು ಡ್ಯಾಮ್ಗಳಲ್ಲಿ ಬ್ಯಾರೇಜುಗಳಲ್ಲಿ ಶೇಖರಣೆ ಆಗ್ತಾ ಹೋದ್ರೆ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹೀಗಾಗಿ ಆಗಾಗ ಡ್ಯಾಮ್ಗಳಲ್ಲಿನ ನೀರನ್ನ ಫ್ಲಶ್ ಮಾಡೋ ಮೂಲಕ ಸಿಲ್ಟ್ ಹೊರ ಹೋಗೋ ಹಾಗೆ ಮಾಡಬೇಕು. ಸಾಮಾನ್ಯವಾಗಿ ಇಷ್ಟು ದಿನ ಏನಾಗ್ತಾ ಇತ್ತು ಅಂದ್ರೆ, ಮಳೆಗಾಲದಲ್ಲಿ ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲೂ ಈ ಫ್ಲಶಿಂಗ್ಗೆ ಪಾಕಿಸ್ತಾನ ಅವಕಾಶ ಕೊಡ್ತಾ ಇರಲಿಲ್ಲ. ಈ 3 ನದಿಗಳ ಸಂಪೂರ್ಣ ಪ್ರಮಾಣದ ನೀರನ್ನ ಭಾರತ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿದೆ ಅಲ್ವಾ. ಅಲ್ಲಿ ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ಗಳನ್ನ ಮಾತ್ರ ಭಾರತ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೀರನ್ನ ಡೈವರ್ಟ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಸ್ಟಾಕ್ ಮಾಡೋದಕ್ಕಾಗ್ಲಿ, ತನ್ನ ಕುಡಿಯುವ ನೀರಿನ ಯೋಜನೆಗಳಿಗಾಗ್ಲಿ, ಕೃಷಿ ಯೋಜನೆಗಳಿಗಾಗ್ಲಿ, ಆ ನೀರನ್ನ ಬಳಕೆ ಮಾಡೋದಕ್ಕಾಗ್ಲಿ ಆ ಹಳೆಯ ಒಪ್ಪಂದ ಭಾರತಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಅಲ್ಲಿ ಜಲವಿದ್ಯುತ್ ಘಟಕಗಳನ್ನ ಸ್ಥಾಪಿಸಿಕೊಂಡು ಆ ನೀರಲ್ಲಿ ಕರೆಂಟ್ ಅನ್ನು ಉತ್ಪಾದನೆ ಮಾಡ್ಕೊಂಡು ಆಮೇಲೆ ಆ ನೀರನ್ನ ಪಾಕಿಸ್ತಾನಕ್ಕೆ ಬಿಡೋದಕ್ಕೆ ಅವಕಾಶ ಇತ್ತು. ಹೀಗಾಗಿ ಇಲ್ಲಿ ಭಾರತ ತನ್ನ ಜಲವಿದ್ಯುತ್ ಉತ್ಪಾದನೆಗಾಗಿ ನಿರ್ಮಾಣ ಮಾಡಿಕೊಂಡ ಡ್ಯಾಮುಗಳಲ್ಲಿ ಎಷ್ಟು ನೀರನ್ನ ಸ್ಟಾಕ್ ಮಾಡುತ್ತೆ ಅನ್ನೋದನ್ನ ಪಾಕಿಸ್ತಾನಕ್ಕೆ ತಿಳಿಸಬೇಕಿತ್ತು. ಹಾಗೆ ಆ ಡ್ಯಾಮ್ಗಳಲ್ಲಿ ಸಿಲ್ಟ್ ಹೆಚ್ಚಾದಾಗ ಮಳೆಗಾಲದಲ್ಲಿ ಮಾತ್ರ ಫ್ಲಶ್ ಮಾಡಿ ಅಂತ ಪಾಕಿಸ್ತಾನ ಭಾರತದ ಮೇಲೆ ಒತ್ತಡವನ್ನು ಹೇರ್ತಾ ಇತ್ತು. ಮಳೆಗಾಲದಲ್ಲಿ ಹೇಗೂ ಹೆಚ್ಚು ನೀರು ಹರಿಯೋದ್ರಿಂದ ಆಗ ಫ್ಲಶ್ ಮಾಡಿದ್ರೆ ಸಿಲ್ಟ್ ಪಾಕಿಸ್ತಾನದ ಬ್ಯಾರೇಜು ಡ್ಯಾಮ್ಗಳಲ್ಲಿ ಕೂಡ ನಿಲ್ಲೋದಿಲ್ಲ, ಅದು ಹರಿದು ಹೋಗುತ್ತೆ ಅನ್ನೋದು ಉದ್ದೇಶ. ಆದ್ರೆ ಈಗ ಆ ಒಪ್ಪಂದನೇ ಅಮಾನತಲ್ಲಿದೆ. ಹೀಗಾಗಿ ಭಾರತಕ್ಕೆ ಯಾವ ಅಂಕೆಗಳು ಇಲ್ಲ, ಯಾವ ದೊಣ್ಣೆ ನಾಯಕನ ಅಪ್ಪಣೆಯನ್ನು ಕೇಳಬೇಕಿಲ್ಲ. ಸೊ ಪದೇ ಪದೇ ಈಗ ಭಾರತ ಫ್ಲಶಿಂಗ್ ಮಾಡ್ತಾ ಇದೆ. ಅಚಾನಕ್ ಆಗಿ ಎಲ್ಲ ಗೇಟ್ಗಳನ್ನು ತೆರೆದು ರಭಸವಾಗಿ ನೀರು ಹೊರನುಗ್ಗೋ ಹಾಗೆ ಮಾಡುತ್ತೆ. ಇದರ ಪರಿಣಾಮ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನಕ್ಕೆ ಹೆಚ್ಚು ನೀರು ಹರಿಯುತ್ತೆ. ಆ ನಂತರ ಸಡನ್ ಆಗಿ ಗೇಟ್ಗಳನ್ನು ಮುಚ್ಚಲಾಗುತ್ತೆ. ಸೊ ನೀರು ಹರಿಯೋದೇ ನಿಂತು ಹೋಗುತ್ತೆ. ಈ ಅನಿಶ್ಚಿತತೆ ಪಾಕಿಗಳನ್ನ ಕಂಗಾಲು ಮಾಡ್ತಾ ಇದೆ. ಇದರ ಜೊತೆ ಮುಂದಿನ ದಿನಗಳಲ್ಲಿ ಭಾರತ ಈ ಭಾಗದಲ್ಲಿ ಹೆಚ್ಚು ನೀರಾವರಿ ಯೋಜನೆಗಳನ್ನ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೆ. ಅಲ್ಪಕಾಲಿಕ ಹಾಗೂ ದೀರ್ಘಕಾಲಿಕ ಯೋಜನೆಗಳನ್ನ ಹಮ್ಮಿಕೊಳ್ಳಲಾಗಿದ್ದು, ಇವು ಕಾರ್ಯಗತಗೊಂಡ್ರೆ ಸಿಂಧೂ ನದಿಯ ನೀರು ಪಾಕಿಸ್ತಾನವನ್ನ ತಲುಪೋ ಪ್ರಮಾಣ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಆಫ್ಘನಿಸ್ತಾನದಿಂದ ಕಾಬೂಲ್ ನದಿಯ ನೀರು ಕೂಡ ಸಿಂಧೂ ನದಿಯನ್ನ ಪ್ರವೇಶ ಮಾಡುತ್ತಲ್ಲ, ಆ ನೀರನ್ನ ಕೂಡ ನಿಲ್ಲಿಸೋದಿಕ್ಕೆ ಆಫ್ಘನಿಸ್ತಾನದಲ್ಲಿ ಶತೂತ್ ಡ್ಯಾಮ್ ನಿರ್ಮಾಣ ಮಾಡೋ ಯೋಜನೆಯನ್ನು ಕೂಡ ಭಾರತ ಕೈಗೆತ್ತಿಕೊಳ್ತಾ ಇದೆ. ಅದರ ಮೂಲಕ ಆಫ್ಘನಿಸ್ತಾನಕ್ಕೆ ಕುಡಿಯುವ ನೀರು ಹಾಗೂ ವಿದ್ಯುತ್ ಸರಬರಾಜಾಗುತ್ತೆ. ಪಾಕಿಸ್ತಾನಕ್ಕೆ ಹರಿಯುವ ನೀರು ನಿಂತು ಹೋಗುತ್ತೆ. ಹೆಚ್ಚೇನಿಲ್ಲ, ಬರೀ $250-300 ಮಿಲಿಯನ್ ಹಣವನ್ನ ಭಾರತ ಇಲ್ಲಿ ಖರ್ಚು ಮಾಡಬೇಕು ಅಷ್ಟೇ. ಆ ಯೋಜನೆಯನ್ನು ಕೂಡ ಭಾರತ ಕೈಗೆತ್ತಿಕೊಳ್ತಾ ಇದೆ. ಸೊ ಪಾಕಿಸ್ತಾನ ಕಂಗಾಲಾಗದೆ ಇಲ್ಲಿ ಬೇರೆ ದಾರಿ ಇಲ್ಲ. ಹೀಗಾಗಿ ಈಗ ಅವರು ವಿಶ್ವಸಂಸ್ಥೆಯ ಅಂಗಳಕ್ಕೆ ಓಡಿ ಹೋಗಿದ್ದಾರೆ. ನೀರು ಅನ್ನೋದು ಜೀವಜಲ, ಅದು ಯುದ್ಧ ಸಮಯದಲ್ಲಿ ಬಳಕೆಯಾಗುವ ಆಯುಧ ಅಲ್ಲ. ಭಾರತ ನೀರನ್ನ ಆಯುಧವಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಹೀಗಾಗಿ ನೀವು ಭಾರತವನ್ನು ತಡೀರಿ. ಸಿಂಧೂ ನದಿಯ ನೀರಿಲ್ಲದೆ ಇದ್ರೆ ನಮ್ಮಲ್ಲಿ ಹಸಿವಿನ ಸಾವುಗಳಾಗತ್ವೆ, ಲಕ್ಷಾಂತರ ಜನ ಸಾವಿಗೀಡಾಗುವ ಪರಿಸ್ಥಿತಿ ಉಂಟಾಗತ್ತೆ, ಆಹಾರದ ಕೊರತೆ ಉಂಟಾಗತ್ತೆ, ಪಾಕಿಸ್ತಾನದಲ್ಲಿ ಬರಗಾಲ ಬರುತ್ತೆ, ಜನ ಸಾಯ್ತಾರೆ. ಸೊ ಸಿಂಧೂ ನದಿ ನೀರಿನ ಒಪ್ಪಂದ ಮತ್ತೆ ಜಾರಿಯಾಗೋ ಹಾಗೆ ನೋಡ್ಕೊಳ್ಳಿ. ನೀರಿನ ಒಪ್ಪಂದವನ್ನ ಜಾರಿಗೊಳಿಸಿ ನಮ್ಮ ಜೊತೆ ಮಾತುಕತೆಗಳನ್ನು ನಡೆಸೋದಿಕ್ಕೆ ಭಾರತಕ್ಕೆ ಹೇಳಿ ಅಂತ
ಪಾಕಿಸ್ತಾನದಲ್ಲಿನ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿ ವಿಶ್ವ ಸಮುದಾಯವನ್ನು ಬೇಡಿದ್ದಾನೆ. ಗೆಳೆಯರೆ, ಇದು ಕೂಡ ಒಂಥರ ಎರಡು ದೇಶಗಳ ನಡುವಿನ ಸಮಸ್ಯೆಯನ್ನ ಅಂತಾರಾಷ್ಟ್ರೀಯ ವೇದಿಕೆಗೆ ತಗೊಂಡು ಹೋಗಿ ನಾವು ಭಾರತದಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಭಾರತ ನಮ್ಮ ವಿರುದ್ಧ ವಾಟರ್ ವಾರ್ ಮಾಡ್ತಾ ಇದೆ ಅಂತ ವಿಕ್ಟಿಮ್ ಕಾರ್ಡ್ ಅನ್ನ ಹಿಡ್ಕೊಂಡು ನಿಲ್ಲೋ ಪ್ರಯತ್ನ. ಇದನ್ನು ಪಾಕಿಸ್ತಾನ ಪ್ರತಿ ಬಾರಿ ಒದೆ ತಿಂದಾಗಲೆಲ್ಲ ಒಂದಲ್ಲ ಒಂದು ರೀತಿ ಮಾಡ್ತಲೇ ಇರುತ್ತೆ. ಈಗ ಕೂಡ ಸಿಂಧೂ ನದಿ ನೀರಿನ ಹೆಸರಲ್ಲಿ ಅದನ್ನು ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಪಾಕಿಗಳಿಗೆ ಇಷ್ಟು ಬುದ್ಧಿವಂತಿಕೆ ಇದ್ರೆ ಅವರ ಜನ್ಮಕ್ಕೆ ಕಾರಣವಾದ ಭಾರತ ಸುಮ್ಮನಿರುತ್ತಾ? ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾಕಿಸ್ತಾನವನ್ನ ಇಲ್ಲಿ ಅಡ್ಡಡ್ಡ ಸೀಳಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದನೆಯಿಂದ ಹಿಡಿದು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚಿಡೋ ಮೂಲಕ ಪಾಕಿಸ್ತಾನವನ್ನು ಇನ್ನೂ ಅಲ್ಲಿ ಕೂರಿಸ್ಕೊಂಡಿರೋದೇ ತಪ್ಪು ಅನ್ನೋ ಥರದ ಭಾವನೆ ಅಲ್ಲಿನ ಪ್ರತಿನಿಧಿಗಳಿಗೆ ಬರುವ ಹಾಗೆ ಮಾಡಿದ್ದಾರೆ. ಇಲ್ಲಿ ಭಾರತ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿದ್ರೆ ನಮ್ಮಲ್ಲಿ ಅಪಾರ ಪ್ರಮಾಣದ ಸಾವು ನೋವುಗಳು ಉಂಟಾಗತ್ವೆ ಅನ್ನೋ ಪಾಕಿಸ್ತಾನದ ಆರೋಪಕ್ಕೆ ಉತ್ತರ ಕೊಟ್ಟ ಹರೀಶ್, ಪಾಕಿಸ್ತಾನ ಭಾರತದ ವಿರುದ್ಧ ಉಗ್ರವಾದವನ್ನು ಬೆಂಬಲಿಸ್ತಾ ಬರ್ತಾ ಇದೆ, ಉಗ್ರವಾದಿಗಳಿಗೆ ಆಶ್ರಯ ಕೊಡ್ತಾ ಇದೆ. ಇವತ್ತು ನೀರು ಹಂಚಿಕೆ ಒಪ್ಪಂದ ರದ್ದಾದ್ರೆ ನಮ್ಮಲ್ಲಿ ಜನ ಸಾಯ್ತಾರೆ ಅಂತಿರೋ ಪಾಕಿಸ್ತಾನ ಉಗ್ರವಾದದ ಮೂಲಕ ಭಾರತದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ನಾಗರಿಕರ ಸಾವಿಗೆ ಕಳೆದ 40 ವರ್ಷಗಳಲ್ಲಿ ಕಾರಣ ಆಗಿದೆ. ಇಂಥ ದೇಶ ಈಗ ನಾಗರಿಕರ ಸಾವಿನ ಬಗ್ಗೆ ಮಾತಾಡ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರ ಕೈಗೊಂಡ ಭಾರತ ಪಾಕಿಸ್ತಾನದಲ್ಲಿ ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡಿದರೆ ಪಾಕಿಸ್ತಾನ ಅದಕ್ಕೆ ಪ್ರತಿಯಾಗಿ ನಮ್ಮ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಮುಂದಾಯಿತು. ಅಂದರೆ ಉಗ್ರರಿಗೆ ರಕ್ಷಣೆ ಕೊಡೋದಕ್ಕೆ ಸೇನೆಯನ್ನು ಬಳಸೋ ಮೂಲಕ ಭಯೋತ್ಪಾದಕರ ಬೆಂಬಲಕ್ಕೆ ರಕ್ಷಣೆಗೆ ನಾನು ನಿಂತಿದ್ದೀನಿ ಅನ್ನೋದನ್ನ ಪಾಕಿಸ್ತಾನ ಸಾಬೀತು ಮಾಡ್ತು ಅಂತ ಹರೀಶ್ ಹೇಳಿದ್ದಾರೆ. ಇನ್ನು ಅಲ್ಲಿನ ಭಯೋತ್ಪಾದಕರ ಅಂತ್ಯ ಸಂಸ್ಕಾರಕ್ಕೆ ಪಾಕಿಸ್ತಾನದ ಸೇನೆಯ ಹಿರಿಯ ಅಧಿಕಾರಿಗಳು ಹೋಗಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಸೇನೆ ಯಾವುದು, ಉಗ್ರರು ಯಾರು ಅನ್ನೋದು ಕೂಡ ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿನ ಉಗ್ರರನ್ನ ಸಾಕಿ ಸಲಹುತ್ತಾ ಇದೆ. ಅಂಥ ದೇಶದ ವಿರುದ್ಧ ನಾವು ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಸಾಧ್ಯನಾ ಅಂತ ಹರೀಶ್ ಕೇಳಿದ್ದಾರೆ. ಇನ್ನು ನೀರಿನ ಹಂಚಿಕೆಯ ಬಗ್ಗೆ ಪಾಕಿಸ್ತಾನ ಈಗ ಮಾತಾಡ್ತಾ ಇದೆ. ಅವರ ಜೊತೆ ನಾವು ಮಾತುಕತೆಗಳನ್ನು ನಡೆಸಬೇಕು ಅಂತ ಬಯಸ್ತಾ ಇದೆ. ಇದೇ ಸಿಂಧೂ ನದಿ ನೀರಿನ ವಿಷಯದಲ್ಲಿ ಈ ಹಿಂದೆ ಭಾರತ ಪಾಕಿಸ್ತಾನಕ್ಕೆ ಹಲವಾರು ಬಾರಿ ನೋಟಿಸ್ಗಳನ್ನು ಕೊಟ್ಟರೂ ಕೂಡ ಅವರು ಮಾತುಕತೆಗೆ ಯಾಕೆ ಬರಲಿಲ್ಲ? ಇನ್ನು ನೀರಿನ ವಿಷಯದಲ್ಲಿ ಭಯೋತ್ಪಾದನೆ ಮಾಡ್ತಾ ಇರೋದು ಭಾರತ ಅಲ್ಲ, ಪಾಕಿಸ್ತಾನ. ಈ ಒಪ್ಪಂದ ಆಗಿ 65 ವರ್ಷಗಳು ಕಳೆದು ಹೋಗಿವೆ. ಅಲ್ಲಿ ನಿರ್ಮಾಣವಾದ ಸಾಕಷ್ಟು ಬ್ಯಾರೇಜುಗಳು ಹಾಗೂ ಡ್ಯಾಮುಗಳನ್ನ ಸೇಫ್ಟಿಯ ದೃಷ್ಟಿಯಿಂದ ನಾವು ರಿಪೇರಿ ಮಾಡ್ಕೋಬೇಕು, ಅಗತ್ಯಕ್ಕೆ ತಕ್ಕಂತೆ ಮರು ನಿರ್ಮಾಣ ಮಾಡ್ಕೋಬೇಕು. ನಮ್ಮಲ್ಲಿ ಕೂಡ ಜನಸಂಖ್ಯೆ ಹೆಚ್ಚಾಗಿದೆ, ಅಗತ್ಯಗಳು ಹೆಚ್ಚಾಗಿವೆ, ಅದಕ್ಕೆ ತಕ್ಕ ಹಾಗೆ ನೀರಿನ ಮರು ಹಂಚಿಕೆ ಕೂಡ ಆಗಬೇಕಿದೆ. ಆದರೆ ಇಷ್ಟು ವರ್ಷಗಳಿಂದ ಅದ್ಯಾವುದನ್ನು ಮಾಡೋದಕ್ಕೆ ಅವಕಾಶ ಆಗದ ಹಾಗೆ ಪಾಕಿಸ್ತಾನ ಪದೇ ಪದೇ ತಡೆಯೊಡ್ಡೋ ಮೂಲಕ ಆ ಡ್ಯಾಮ್ಗಳ ಬಗ್ಗೆನೇ ಜನರಿಗೆ ಆತಂಕ ಉಂಟಾಗೋ ಹಾಗೆ ಮಾಡ್ತಾ ಬರ್ತಾ ಇತ್ತು. ಇನ್ನು ನಮ್ಮ ತುಲ್ಬುಲ್ ನ್ಯಾವಿಗೇಷನ್ ಪ್ರಾಜೆಕ್ಟ್ನ ಮೇಲೆ ಪಾಕಿಸ್ತಾನ ಉಗ್ರರ ಮೂಲಕ ದಾಳಿಯನ್ನೂ ಮಾಡಿಸ್ತು. ಅಂಥವರ ಜೊತೆ ನಾವೇನು ಮಾತಾಡಬೇಕು, ಯಾಕೆ ಮಾತಾಡಬೇಕು ಅಂತ ಹರೀಶ್ ಕೇಳಿದ್ದಾರೆ. ಗೆಳೆಯರೆ, ತುಲ್ಬುಲ್ ಪ್ರಾಜೆಕ್ಟ್ ಅಂದರೆ ಸೋಪೂರ್ ಬಳಿ ಭಾರತ ಝೇಲಂ ನದಿ ಮೇಲೆ ಜಲ ಸಾರಿಗೆಗೆ ಅನುಕೂಲವಾಗುವ ಹಾಗೆ ನಿರ್ಮಾಣ ಮಾಡಬೇಕಾಗಿದ್ದ ಪ್ರಾಜೆಕ್ಟ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಝೇಲಂ ನದಿ. ಇದು ಇಲ್ಲಿಂದ ಉಲಾರ್ ಲೇಖೆಗೆ ಬಂದು ಅಲ್ಲಿಂದ ಹೊರಗೆ ಹರಿದು ಪಶ್ಚಿಮಕ್ಕೆ ತಿರುಗಿ ಆನಂತರ ದಕ್ಷಿಣಕ್ಕೆ ಇಳಿಯುತ್ತೆ. ಅಲ್ಲಿ ಅದು ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತೆ. ಇಲ್ಲಿ ಉಲಾರ್ ಲೇಕ್ ಇದೆಯಲ್ಲ, ಇದರ ಸಮೀಪ ಸೋಪುರದಲ್ಲಿ ಒಂದು ನ್ಯಾವಿಗೇಷನ್ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಭಾರತ ಹೊರಟಿತ್ತು. ಆದರೆ ಪಾಕಿಸ್ತಾನದ ಕಿರಿಕ್ನ ಕಾರಣಕ್ಕೆ ಅದು ಪೂರ್ಣಗೊಂಡಿಲ್ಲ. ಈಗ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದಾದ ನಂತರ ಆ ಪ್ರಾಜೆಕ್ಟ್ ಕಾಮಗಾರಿಗೆ ಕೂಡ ವೇಗ ಸಿಗೋ ಸಾಧ್ಯತೆ ಇದೆ. ಇನ್ನು ಪಾಕಿಸ್ತಾನ ಎಲ್ಲಿವರೆಗೆ ಭಯೋತ್ಪಾದನೆಯನ್ನ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೆ ಭಾರತ ಅವರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಹೋಗೋದಿಲ್ಲ. ಹಾಗೆ ಸಿಂಧೂ ನದಿ ನೀರಿನ ಒಪ್ಪಂದದ ಅಮಾನತು ಕೂಡ ಭಯೋತ್ಪಾದನೆ ನಿಲ್ಲೋವರೆಗೆ ತೆರವಾಗೋದಿಲ್ಲ. ಉಗ್ರವಾದ ಹಾಗೂ ಮಾತುಕತೆ, ನೀರು ಹಾಗೂ ನೆತ್ತರು ಒಟ್ಟಿಗೆ ನಡೆಯೋದಕ್ಕೆ, ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋ ಮೂಲಕ ಪಾಕಿಸ್ತಾನದ ಉಗ್ರ ಮುಖವನ್ನ ಮತ್ತು ವಿಕ್ಟಿಮ್ ಕಾರ್ಡ್ ಹಿಡಿಯೋ ಬುದ್ಧಿವಂತಿಕೆಯನ್ನ ವಿಶ್ವಸಂಸ್ಥೆಯಲ್ಲಿ ಭಾರತ ಜಗಜ್ಜಾಹೀರು ಮಾಡಿದೆ. ಇನ್ನು ಇದು ಪಾಕಿಸ್ತಾನಕ್ಕೆ ಹೊಸ್ತೇನಲ್ಲ. ಪ್ರತಿ ಬಾರಿ ಅವರು ಭಾರತವನ್ನು ಕೆಣಕಿ ಅಲ್ಲಿ ಕಪಾಳ ಮೋಕ್ಷ ಮಾಡಿಸ್ಕೊಳ್ತಲೇ ಇರ್ತಾರೆ. ಆದರೆ ಈ ಬಾರಿ ಅದೇ ಸ್ವಲ್ಪ ಜೋರಾಗಿ ಬಿದ್ದಿದೆ ಅಷ್ಟೇ. ಇನ್ನು ಇದೇ ಸಂದರ್ಭದಲ್ಲಿ ನೇಪಾಳ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತದ ಬೆಂಬಲಕ್ಕೆ ನಿಂತುಕೊಳ್ತಾ ಇದೆ. ಈ ನೇಪಾಳ ಚೈನಾದ ತೊಡೆ ಮೇಲೆ ಕೂತ್ಕೊಳ್ಳೋ ದೇಶ. ಅದರಲ್ಲೂ ಈಗಲ್ಲಿ KP ಶರ್ಮಾ ಓಲಿ ಅನ್ನೋ ಪ್ರಧಾನಿ ಇದ್ದಾನೆ. ಆತ ಭಾರತದ ದ್ವೇಷಿ. ಆದರೂ ಕೂಡ ನೇಪಾಳ ಉಗ್ರವಾದದ ವಿರುದ್ಧ ಭಾರತವನ್ನು ಬೆಂಬಲಿಸ್ತಾ ಇದೆ, ಪಾಕಿಸ್ತಾನದ ವಿರುದ್ಧ ನಿಲ್ತಾ ಇದೆ. ಅದಕ್ಕೆ ಕಾರಣ ISI ಹಾಗೂ ಮೊನ್ನೆ ಭಾರತದ ಪ್ರಧಾನಿ ಕೊಟ್ಟ ಒಂದು ಎಚ್ಚರಿಕೆ. ಇನ್ನು ಮುಂದೆ ಭಾರತದ ಮೇಲೆ ದಾಳಿ ನಡೆಸುವ ಉಗ್ರವಾದಿಗಳಿಗೆ ಆಶ್ರಯ ಕೊಟ್ಟರು ನಾವು ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ಅಂತ ಭಾರತ ಮೊನ್ನೆ ಅಬ್ಬರಿಸ್ತು ನೋಡಿ. ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಾಗಿದ್ದು ನೇಪಾಳದ ಮೇಲೆ.
ಗೆಳೆಯರೆ, ನೇಪಾಳ ಚೈನಾ ಹಾಗೂ ಭಾರತ ಎರಡನ್ನೂ ಬಳಸಿಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರುತ್ತೆ. ಅದರಲ್ಲೂ ಈ KP ಓಲಿ ಪ್ರಧಾನಿ ಆದರೆ ಭಾರತಕ್ಕೆ ನೇಪಾಳದ ತಲೆನೋವು ಹೆಚ್ಚಾಗ್ತಾ ಇರುತ್ತೆ. ಅಂಥದ್ರಲ್ಲಿ ಈಗ ಓಲಿ ಸರ್ಕಾರ ಇರೋ ನೇಪಾಳ ಭಾರತದ ಜೊತೆ ಸೇರಿ ಪಾಕಿಸ್ತಾನದ ಉಗ್ರರು ಹಾಗೂ ISIನ ವಿರುದ್ಧ ಸಮರವನ್ನು ಸಾರಿದೆ. ಈ ನೇಪಾಳ ಹಾಗೂ ಭಾರತದ ಗಡಿಯಲ್ಲಿ ಹೆಚ್ಚು ತಪಾಸಣೆಗಳಿರೋದಿಲ್ಲ. ಹೀಗಾಗಿ ಈ ಹಿಂದಿನಿಂದಲೂ ನೇಪಾಳ ಅನ್ನೋದು ಪಾಕಿಸ್ತಾನಿ ಉಗ್ರರ ಹೆದ್ದಾರಿ ಥರ ತಯಾರಾಗ್ತಾ ಇದೆ. ಭಾರತದಲ್ಲಿ ನಕಲಿ ನೋಟುಗಳ ಜಾಲ ನೇಪಾಳದಿಂದ ಆಪರೇಟ್ ಆಗ್ತಾ ಇದೆ. ಉಗ್ರರು ನೇಪಾಳದಿಂದ ಭಾರತದ ಒಳಕ್ಕೆ ನುಸುಳುತ್ತಾರೆ. ನಮ್ಮ ಬೆಂಗಳೂರಿನ IISc ಮೇಲೆ ದಾಳಿ ಆಯ್ತಲ್ಲ, ಅದರ ಪ್ಲಾನಿಂಗ್ ಆಗಿದ್ದು ನೇಪಾಳದಲ್ಲಿ. ಭಟ್ಕಳ ಬ್ರದರ್ಸ್ ಇದ್ರಲ್ಲ, ಅವರು ಕೂಡ ಒಂದಷ್ಟು ದಿನ ನೇಪಾಳವನ್ನೇ ಅಡ್ಡೆ ಮಾಡಿಕೊಂಡಿದ್ರು. ಈ ಭಟ್ಕಳ ಬ್ರದರ್ಸ್ ಪೈಕಿ ಒಬ್ಬನಾಗಿದ್ದ ಯಾಸಿನ್ ಭಟ್ಕಳ್ನನ್ನ ಭಾರತ ಮತ್ತು ನೇಪಾಳದ ಗಡಿಯಲ್ಲೇ ಬಂಧಿಸಲಾಯಿತು. ಇನ್ನು ಉಗ್ರ ಅಜರ್ ಮಸೂದ್ನನ್ನ ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಭಾರತದ ವಿಮಾನವೊಂದನ್ನು ಉಗ್ರರು ಅಪಹರಿಸಿ ಅಫ್ಘಾನಿಸ್ತಾನಕ್ಕೆ ತಗೊಂಡು ಹೋದ್ರು ನೋಡಿ. ಅದರ ಅಪಹರಣ ಆಗಿದ್ದು ಕೂಡ ನೇಪಾಳದ ಕಾಠಮಂಡುವಿನಿಂದ. ಇನ್ನು ನೇಪಾಳ ಮತ್ತು ಭಾರತದ ಗಡಿಯ ಉದ್ದಕ್ಕೂ ಟರ್ಕಿ ಹಾಗೂ ISI ಫಂಡೆಡ್ ಮದರಸಾಗಳು, ಮಸೀದಿಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಅವು ಭಾರತ ವಿರೋಧಿ ಕೃತ್ಯಗಳಿಗೆ ಅಡ್ಡಗಳಾಗಿ ಬದಲಾಗ್ತಾ ಇವೆ. ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಪ್ರಕ್ರಿಯೆಯನ್ನು ಏರುಪೇರು ಮಾಡೋದಕ್ಕೆ ವಿದೇಶಗಳಿಂದ ಹರಿದು ಬಂದ ಹಣ ಇತ್ತಲ್ಲ, ಅದು ಕೂಡ ನೇಪಾಳದ ಮೂಲಕವೇ ಭಾರತಕ್ಕೆ ರೂಟ್ ಆಯಿತು ಅಂತ ಹೇಳ್ತಾರೆ. ಹೀಗೆ ನೇಪಾಳ ಅನ್ನೋದು ಉಗ್ರರು ಹಾಗೂ ISIನ ಲಾಂಚ್ ಪ್ಯಾಡ್ ಥರ ತಯಾರಾಗಿದೆ. ನಾಳೆ ನೇಪಾಳದ ಮೂಲಕ ಭಾರತದಲ್ಲೇನಾದರೂ ಉಗ್ರ ಚಟುವಟಿಕೆ ನಡೆದರೆ ಅದನ್ನು ಪಾಕಿಸ್ತಾನನೇ ಮಾಡಿಸಿದ್ರೂ ಕೂಡ ಭಾರತದ ಆಗ್ರಹಕ್ಕೆ ತುತ್ತಾಗಬೇಕಾಗಿರುವುದು ನೇಪಾಳ. ಹೀಗಾಗಿ ನೇಪಾಳ ಅಲರ್ಟ್ ಆಗಿದೆ. ಈ ವಿಷಯದಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ನೆರವನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ನೇಪಾಳ ಹೇಳ್ತಾ ಇದೆ. ಉಗ್ರರ ಸಮಸ್ಯೆಯಿಂದ ನಾವು ಕೂಡ ನಲುಗು ಹೋಗ್ತಾ ಇದ್ದೀವಿ. ಸೊ ಭಾರತದ ಜೊತೆ ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಉಗ್ರರನ್ನು ಹುಡುಕಿ ಶಿಕ್ಷಿಸುವ ಕೆಲಸವನ್ನು ನೇಪಾಳ ಮಾಡುತ್ತೆ ಅಂತ ನೇಪಾಳ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಮತ್ತು ನೇಪಾಳ ಹಾಗೂ ಭಾರತದ ಗಡಿಯಲ್ಲಿ ಈಗಾಗಲೇ ಎರಡೂ ದೇಶಗಳ ಏಜೆನ್ಸಿಗಳು ಜಂಟಿಯಾಗಿ ಆಪರೇಷನ್ ಅನ್ನು ಕೂಡ ಶುರು ಮಾಡಿ ಆಗಿದೆ. ಗೆಳೆಯರೆ, ಒಮ್ಮೆ ಗದರಿಸದೇ ಇದ್ರೆ ಯಾರೂ ಕೂಡ ಮಾತು ಕೇಳೋದಿಲ್ಲ. ಶಕ್ತಿಯಿಂದ ಮಾತ್ರ ಶಾಂತಿ ಸಾಧ್ಯ ಆಗುತ್ತೆ. ಈಗ ನೋಡಿ, ಪಾಕಿಸ್ತಾನಕ್ಕೆ ಒಂದು ಒದೆ ಬಿದ್ದು ಕೂಡಲೇ ಬಾಂಗ್ಲಾದೇಶದ ಮೇಲೆ ಆರ್ಥಿಕ ನಿರ್ಬಂಧಗಳು, ವ್ಯಾಪಾರ ನಿರ್ಬಂಧಗಳು ಶುರುವಾದ ಕೂಡಲೇ ಅಕ್ಕಪಕ್ಕದ ಉಳಿದ ದೇಶಗಳು ಸರಿ ಹೋಗೋದಕ್ಕೆ ಶುರುವಾಗಿವೆ. ಈಗ ನೇಪಾಳ ದಾರಿಗೆ ಬರ್ತಾ ಇದೆ. ಬಾಂಗ್ಲಾ ಕೂಡ ಇನ್ನು ಕೆಲ ದಿನಗಳಲ್ಲಿ ದಾರಿಗೆ ಬಂದೇ ಬರುತ್ತೆ. ಅಲ್ಲಿ ಯೂನಸ್ನ ಟೈಮ್ ಮುಗಿತಾ ಇದೆ. ಇನ್ನು ಪಾಕಿಸ್ತಾನದ ಜೊತೆ ಇನ್ನಷ್ಟು ದಿನಗಳ ಕಾಲ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನ ಹೀಗೆ ಅಮಾನತಿನಲ್ಲೇ ಇರಿಸಿದ್ರೆ, ಬಲೂಚಲ್ಲಿ ಹೋರಾಟ ಮತ್ತಷ್ಟು ತೀವ್ರವಾದ್ರೆ, ಪಾಕಿಸ್ತಾನ ಅನ್ನೋದು ಕೇವಲ ದಾರಿಗೆ ಬರೋದಷ್ಟೇ ಅಲ್ಲ, ಅದು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ತುಂಡು ತುಂಡಾಗಿ ಹೋಗುತ್ತೆ. ಈ ಕೆಲಸವನ್ನ ಭಾರತ ಇನ್ನಷ್ಟು ಕಠಿಣವಾಗಿ ಮುಂದುವರಿಸಬೇಕಿದೆ ಅಷ್ಟೇ. ಇದು ಗೆಳೆಯರೆ, ವಿಶ್ವಸಂಸ್ಥೆಯ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.